ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅತಿ ಸುಲಭವಾಗಿ ಮನೆಯಲ್ಲೇ ಮಾಡುವಂಥ ಒಂದು ಈಸಿ ಹೇರ್ ಪ್ಯಾಕನ್ನು ತೋರಿಸ್ತಾ ಇದ್ದೀನಿ. ಈ ಹೇರ್ ಪ್ಯಾಕು ನಿಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ ಅದನ್ನು ಕ್ಲೀನ್ ಮಾಡುತ್ತೆ. ತಲೆಯಲ್ಲಿ ಏನಾದರೂ ಒಂದು ಕೆರೆತ, ತುರಿಕೆ, ಈ ಥರ ಇಚಿಂಗ್ ಪ್ರಾಬ್ಲಮ್ಸ್, ಏನಾದರೂ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾರ ಇತ್ತು ಅಂತಂದರೆ ನಿಮ್ಮ ಸ್ಕ್ಯಾಲ್ಪಲ್ಲಿರೋ ಸ್ಕಿನ್ ಡಿಸೀಸ್ನೆಸ್ನೆಲ್ಲ ಕಮ್ಮಿ ಮಾಡುತ್ತೆ. ಆ ಥರ ಒಂದು ಹೇರ್ ಪ್ಯಾಕನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ತಲೆಯಲ್ಲಿ ಸ್ಕೂಲ್ ಗೋಯಿಂಗ್ ಮಕ್ಕಳು ಇರ್ತಾರಲ್ಲ, ಅವ್ರ ತಲೆಯಲ್ಲಿ ಹೇನುಗಳು ಆಗೋದು ಸರ್ವೇ ಸಾಮಾನ್ಯ ಮಾತಾಗಿರುತ್ತೆ. ಆ ಹೇನುಗಳನ್ನು ಕೂಡ ಇದು ಕ್ಲಿಯರ್ ಮಾಡುತ್ತೆ. ಹಾಗಾಗಿ ನಾನು ತೋರಿಸ್ತಿರೋಂಥ ಹೇರ್ ಪ್ಯಾಕ್ ಬಂದು ಯಾರು ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಆರಾಮ್ಸೆ ಹಚ್ಕೋಬೋದು. ಇದು ಹಚ್ಚೋದ್ರಿಂದ ಯಾವುದೇ ರೀತಿ ನಿಮಗೆ ಸ್ಕಿನ್ಗೆ ಪ್ರಾಬ್ಲಮ್ಸ್ ಬರೋದಿಲ್ಲ. ಸ್ಕ್ಯಾಲ್ಪ್ ಹೆಲ್ತ್, ಸ್ಕಿನ್ ಹೆಲ್ತ್ ತುಂಬ ಚೆನ್ನಾಗಿ ನಿಮಗೆ ಮೈಂಟೈನ್ ಮಾಡುತ್ತೆ ಈ ಒಂದು ಹೇರ್ ಮಾಸ್ಕ್. ಇದನ್ನು ಮಾಡಲಿಕ್ಕೆ ನಾನು ಬೇವಿನ ಸೊಪ್ಪು, ಮೆಂತ್ಯ, ಅಕ್ಕಿ ಮತ್ತು ಆಲೋವೆರಾ ಈ ಥರ ಒಂದಿಷ್ಟು ಪದಾರ್ಥಗಳನ್ನು ಸೇರಿಸಿ ಮಾಡ್ತಾಯಿದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಮೊದಲಿಗೆ ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಕಹಿ ಬೇವಿನ ಸೊಪ್ಪು ನಿಮಗೆ ಗೊತ್ತಿರುತ್ತೆ, ಸ್ಕಿನ್ ಪ್ರಾಬ್ಲಮ್ಸ್ಗೆ ತುಂಬಾ ಒಂದು ರಾಮಬಾಣ ಇದ್ದಂಗೆ. ಇದು ಯಾವುದೇ ಸ್ಕಿನ್ ರಿಲೇಟೆಡ್ ಇನ್ಫೆಕ್ಷನ್ಸನ್ನು ಕ್ಲಿಯರ್ ಮಾಡುತ್ತೆ. ಆ್ಯಂಟಿ ಇನ್ಫ್ಲಮೇಟ್ರಿ, ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವಂಥ ಒಂದು ಪದಾರ್ಥ ಅಂದರೆ ಬೇವಿನ ಎಲೆ. ನೆಕ್ಸ್ಟು ನಾನು ತಗೊಂಡಿರೋ ಅಂಥದ್ದು ಮೆಂತ್ಯ, ಅಕ್ಕಿ, ಕಲೋಂಜಿ, ಇದೆಲ್ಲವೂ ನಾನು ನೆನೆಸಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ನೀವು. ನೋಡಿ, ಇದರಲ್ಲಿ ಅಕ್ಕಿ ಕಾಳು, ಮೆಂತ್ಯ, ಕಲೋಂಜಿ ಎಲ್ಲವನ್ನೂ ಸೇರಿಸಿ ನಾನು ನೆನೆ ಇಟ್ಟಿದ್ದೆ. ಈಗ ಇದೆಲ್ಲ ಸೇರಿಸ್ಕೊಂಡು ನಾವು ರುಬ್ಬಿಬಿಟ್ಟು ಒಂದು ಸ್ಮೂತ್ ಪೇಸ್ಟ್ ಮಾಡೋಣ. ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ನಾನು ಅಲೋವೆರಾ ಜೆಲ್ನ ತೆಕ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾನು. ಇದಕ್ಕೆ ನೆನೆಸಿಟ್ಟಿರೋಂಥ ಅಕ್ಕಿ, ಮೆಂತ್ಯ ಕಾಳು, ಕಲೋಂಜಿ ಏನಿದೆ ಇದನ್ನೆಲ್ಲನೂ ಇದಕ್ಕೆ ಹಾಕ್ಕೊಳ್ಳೋಣ. ಕಲೋಂಜಿ ಹಾಕಿರೋದಕ್ಕೆ ಮೆಂತ್ಯ ಕಾಳು ಕೂಡ ಕಪ್ಪಾಗಿದೆ. ಈ ಕಲೋಂಜಿ ನಮ್ಮ ಕೂದಲಿಗೆ ಒಂದು ಸಂಜೀವಿನಿ ಅಂತಲೇ ಹೇಳ್ಬೋದು. ಕಲೋಂಜಿಯಿಂದನೇ ಕೂದಲು ಕಪ್ಪಾಗುವಂಥದ್ದು. ನಮ್ಮ ನೆರೆ ಕೂದಲು ಏನಾದರೂ ಬಂದಿತ್ತು ಅಂತಂದರೆ ಕಲೋಂಜಿ ಅದನ್ನು ಕಂಟ್ರೋಲ್ ಮಾಡಿ, ಈಗ ಚಿಕ್ಕ ವಯಸ್ಸಿನ ಮಕ್ಕಳು ಇರ್ತಾರೆ, ಅವ್ರಿಗೂ ಕೂಡ ಸಣ್ಣ ಏಜ್ನಲ್ಲೇ ನರೆ ಕೂದಲು ಬಂದುಬಿಟ್ಟಿರುತ್ತೆ. ಈ ಕಲೋಂಜಿ ಯೂಸ್ ಮಾಡೋದ್ರಿಂದ ನರೆ ಕೂದಲು ಕೂಡ ಅವರಿಗೆ ಬರೋದು ಸ್ಟಾಪ್ ಆಗಿ ಇರೋ ಕೂದಲನ್ನು ಕೂಡ ಅದು ಕಪ್ಪು ಮಾಡುತ್ತೆ. ಹಾಗಾಗಿ ಕಲೋಂಜಿ ಅನ್ನೋದು ತುಂಬಾ ಇಂಪಾರ್ಟೆಂಟು ನಮ್ಮ ಕೂದಲಿನ ಆರೋಗ್ಯಕ್ಕೆ. ನೆಕ್ಸ್ಟ್ ನಾನು ತೊಗೊಂಡಿದ್ದೀನಿ ಆಲೋವೆರಾ ಜೆಲ್. ಇದನ್ನು ಕಟ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ವಿಷ ಎಲ್ಲ ತೆಗೆದುಬಿಟ್ಟು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಬೇವು ಸೊಪ್ಪು ಚೆನ್ನಾಗಿ ತೊಳೆದು ಇದ್ರ ಮೇಲೆ ಡಸ್ಟ್ ಇಲ್ದಂಗೆ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಹಾಕ್ಕೊಳ್ತೀನಿ. ಈ ಒಂದು ಮಿಕ್ಸ್ಚರ್ನ ಈಗ ಮುಚ್ಚಿ ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈಗ ನೀಟಾಗಿ ರುಬ್ಕೊಂಡು ಬಂದಿದೆ. ಇದನ್ನೆಲ್ಲ ಒಂದು ಬೌಲಿಗೆ ತೆಕ್ಕೊಳ್ಳೋಣ. ನೋಡಿ, ರೆಡಿಯಾಗಿದೆ. ಇಷ್ಟು ಗ್ರೀನ್ ಇದೆ ನೋಡಿ. ಈ ಒಂದು ಹೇರ್ ಪ್ಯಾಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ತಲೆ ಕೂದಲಿಗಂತೂ ತುಂಬ ಒಳ್ಳೆಯದು. ಈಗ ನಾನು ನನ್ನ ಹೇರ್ಸ್ಗೆ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ, ಫೈನಾಗಿ ರುಬ್ಕೊಳ್ರಿ. ಫೈನಾಗಿ ರುಬ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ಕ್ಯಾಲ್ಪಿಗೆ ರಿಲೇಟೆಡ್ ಏನೇ ಒಂದು ಪ್ರಾಬ್ಲಮ್ಸ್ ಇತ್ತು ಅಂತಂದ್ರೂ ನೀವು ಇದರಿಂದ ಮುಕ್ತಿ ಪಡಿಬೋದು. ಕೆಲವರಿಗೆ ತಲೆಯಲ್ಲಿ ತುರಿಕೆ ಜಾಸ್ತಿ ಇರುತ್ತೆ. ಆಯಿಲಿ ಸ್ಕ್ಯಾಲ್ಪ್ ಇರೋರಿಗೆ ತಲೆಯಲ್ಲಿ ಡ್ಯಾಂಡ್ರಫ್ ತುಂಬಾ ಇರುತ್ತೆ. ಅಂಥವ್ರು ಯೂಸ್ ಮಾಡಿದ್ರೆ ಸ್ಕ್ಯಾಲ್ಪಲ್ಲಿರೋ ಆಯಿಲಿನೆಸ್ ಎಲ್ಲ ಕಮ್ಮಿ ಆಗುತ್ತೆ. ಕಾಣ್ತಾ ಇದೆಯಲ್ಲ, ಈ ಥರ
ವಾರಕ್ಕೊಂದ್ಸರಿ ಹಾಕ್ಕೊಳ್ಳಿ ಹೇರ್ ಪ್ಯಾಕು. ಯಾಕೆಂದರೆ ಬೇವು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ನಾವು ಅಷ್ಟಾಗಿ ಯೂಸ್ ಮಾಡೋದಿಲ್ಲ. ಬೇವಿನ ಬಗ್ಗೆ ನಾವು ಎಷ್ಟೆಲ್ಲ ತಿಳ್ಕೊಂಡಿರ್ತೀವಿ, ಬಟ್ ನಾವೇನು ಮಾಡ್ತೀವಿ, ಬೇವನ್ನ ಯೂಸೇ ಮಾಡೋದಿಲ್ಲ. ಈ ಥರ ವಾರಕ್ಕೊಂದ್ಸರಿ ಪ್ಯಾಕ್ ಹಾಕ್ಕೊಳ್ತಾ ಇದ್ರೆ ಸ್ಕ್ಯಾಲ್ಪ್ ರಿಲೇಟೆಡ್, ಹೇರ್ಸ್ ರಿಲೇಟೆಡ್ ಇಶ್ಯೂಸ್ ಕಾಣಿಸೋದಿಲ್ಲ. ನನ್ನ ಹೇರ್ಸ್ ಏನು ಅಷ್ಟೊಂದು ಉದ್ದ ಇಲ್ಲ, ಬಟ್ ಸ್ಮಾಲ್ ಹೇರ್ಸ್ ಇದೆ. ಆದರೂ ನಾನು ಎಲ್ಲ ಹೇರ್ ಪ್ಯಾಕ್ಗಳನ್ನ ಯೂಸ್ ಮಾಡ್ತಾ ಇರ್ತೀನಿ, ಕೂದಲಿನ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು. ಥರ ಅಪ್ಲೈ ಮಾಡಿಕೊಂಡು ನೀವು 15-20 ಮಿನಿಟ್ಸ್ ಬಿಟ್ಟು, ಕೂದಲು ದೊಡ್ಡದಾಗಿತ್ತು ಅಂತಂದರೆ ಆರೋಗ್ಯ ಸ್ವಲ್ಪ ಟೈಮ್ ತಗೊಳುತ್ತೆ. ಇಲ್ಲ ಅಂತಂದರೆ ಮಾಮೂಲಾಗಿ ಒಂದು ½ ಅವರ್ ಈ ಥರ ಹಾಕ್ಕೊಂಡು. ಎಲ್ಲ ಹೇರ್ ಪ್ಯಾಕು ಎಲ್ಲರಿಗೂ ಹೊಂದೋದಿಲ್ಲ. ಯಾವುದಕ್ಕಾದರೂ ಆಗಲಿ ನೀವು ಫಸ್ಟಿಗೆ ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿಕೊಂಡ್ರೆ ನಿಮ್ಮ ಕೂದಲಿಗೆ ಅದು ಹೊಂದುತ್ತೋ ಇಲ್ವೋ ಅಂತ ನೋಡಿಕೊಂಡೆ ಯಾವುದೇ ಪ್ಯಾಕನ್ನು ನೀವು ಟ್ರೈ ಮಾಡಿರಿ. ಕೆಲವು ಸಾರಿ ಕೆಲವು ಪ್ಯಾಕ್ಗಳು ನಮ್ಮ ತಲೆ ಕೂದಲಿಗೆ ಸೆಟ್ ಆಗೋದಿಲ್ಲ. ಹಾಗಾಗಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನೀವು ಹಾಕ್ಕೊಳ್ಳಿ. ಬೇವು ನರೆ ಕೂದಲಿರುತ್ತಲ್ಲ, ಅದನ್ನು ಕೂಡ ಕಪ್ಪಗೆ ಮಾಡೋಷ್ಟು ಶಕ್ತಿ ಬೇವಿನಲ್ಲಿರುತ್ತೆ. ಮತ್ತು ಮೆಂತೆ ಹಾಕಿರೋದ್ರಿಂದ ನಮ್ಮ ಕೂದಲು ತಂಪಾಗಿ ಇರುತ್ತೆ, ಕಣ್ಣುಗಳೆಲ್ಲ ತಂಪಾಗ್ತವೆ, ನೆತ್ತಿ ಎಲ್ಲ ತಂಪಾಗುತ್ತೆ. ಹಾಗಾಗಿ ಈ ಪ್ಯಾಕ್ನ ಮಿಸ್ ಮಾಡ್ದಂಗೆ ವಾರಕ್ಕೊಂದ್ಸರಿ ಅಲ್ಲದೆ ಇದ್ರೂ 15 ಡೇಸ್ ಒನ್ಸು, ಮಂತ್ಲಿ ಒನ್ಸ್ ಆದರೂ ಬೇವಿನ ಪ್ಯಾಕ್ ಅಂತೂ ಹಾಕ್ಕೊಳ್ಳೋದು ಮಿಸ್ ಮಾಡಬೇಡಿ. ಶೀತ ಪ್ರಕೃತಿಯವರಾದರೆ ತುಂಬ ಬೇಗ ಸ್ನಾನ ಮಾಡ್ಕೊಂಬಿಡಿ. ಇಲ್ಲ ನಮಗೆ ಹೀಟ್ ಪ್ರಕೃತಿಯಪ್ಪ ನಮಗೆ ಅಂತಂದರೆ ಒಂದು 5-10 ಮಿನಿಟ್ಸ್ ಜಾಸ್ತಿ ಬಿಟ್ಟು ಆನಂತರ ನೀವು ಸ್ನಾನ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ನಾನೀಗ ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ನನ್ನ ಹೇರ್ಸ್ ಅಂತ. ತಲೆಯಲ್ಲಿ ಯಾವುದೇ ರೀತಿ ಪಾರ್ಟಿಕಲ್ಸ್ ಏನೂ ಉಳಿಯೋದಿಲ್ಲ, ಫುಲ್ಲು ಕ್ಲೀನ್ ಆಗುತ್ತೆ. 2 ಸರಿ ಟವಲಲ್ಲಿ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ನೀವು ಏನೂ ಉಳಿಯೋದಿಲ್ಲ, ನೀಟಾಗಿ ಕ್ಲೀನ್ ಆಗುತ್ತೆ. ರಿಸಲ್ಟ್ನ ನೀವೇ ನೋಡ್ತೀರಾ, ಯೂಸ್ ಮಾಡ್ತಾಯಿರಿ. ಆಮೇಲೆ ನಮ್ಮ ವೀಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ ಕೊಡಿ ವಿಡಿಯೋಗೆ, ಕಮೆಂಟ್ ಮಾಡಿ ನಿಮಗೆ ಮತ್ತೆ ಯಾವುದಾದ್ರೂ ವೀಡಿಯೋ ಬೇಕು, ಇಂಥದ್ರ ಬಗ್ಗೆ ವೀಡಿಯೋ ಮಾಡಿಕೊಡಿ ಸಿಸ್ಟರ್ ಅಂದರೆ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.